ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋ ಮೂಲಕ ನಾನು ಹಾಕೋದು ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ಇದರಿಂದ ನೀವೇ ಫಸ್ಟ್ ನೋಡ್ಬೋದು. ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಮನೆ ಕಟ್ಟೋಕ್ಕೂ ಮುಂಚೆ ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕಲ್ವ. ಆ ಪ್ರೀ ಪ್ಲ್ಯಾನ್ನು ನಾವು ಹೇಗೆ ಮಾಡಿಕೊಂಡು ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ನೀವು ಅದೇ ಥರ ಫಾಲೋ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮದೇ ಆದ ವೇ ಏನಿರುತ್ತೆ ಅದನ್ನು ಫಾಲೋ ಮಾಡ್ಬೋದು. ಅದು ಏನಪ್ಪ ನಾವು ಫಾಲೋ ಮಾಡಿದ್ದು ಅಂದರೆ, ಫಸ್ಟು ನಾವು ಪ್ಲ್ಯಾನ್ ಮಾಡಿಸ್ಕೊಂಡ್ವಿ. ನಮ್ಮದು ಮೆಜರ್ಮೆಂಟು ಬಂದು 29-40 ನಮ್ಮ ಸೈಟ್ ಇರೋದು. ಅದರಲ್ಲಿ ನಾವು ಆಯ ಮಾಡಿಸಿರೋದು ಫ್ರೆಂಡ್ಸ್ 29-33ಕ್ಕೆ. ಎಲ್ಲ ಫ್ರೆಂಡ್ಸು ಕೇಳ್ತಿದ್ದೀರಾ ಎಷ್ಟು ನಿಮ್ಮ ಮನೆ ಮೆಜರ್ಮೆಂಟು ಅಂತ. ದಯವಿಟ್ಟು ಈ ವಿಡಿಯೋ ನೋಡಿ. ನಮ್ಮದು 29-33ಕ್ಕೆ ನಾವು ಆಯ ಮಾಡಿಸಿರೋದು. ನಾವು ಗುದ್ಲಿ ಪೂಜೆ ಮಾಡಿಸಿಲ್ಲ. ನಿಮ್ಗೆ ಯಾರಾದರೂ ಗುದ್ಲಿ ಪೂಜೆ ಮತ್ತು ಆಯ ಪೂಜೆ ಎರಡಕ್ಕೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಹೇಳಿ. ಇನ್ನು ಇದಾದಮೇಲೆ ಎಲ್ಲರೂ ಅಷ್ಟೇ ಫ್ರೆಂಡ್ಸ್, ಫಸ್ಟು ಪ್ಲ್ಯಾನ್ ಮಾಡಿಸ್ಕೊತೀವಿ ಥರ ಅಲ್ವಾ ಇಂಜಿನಿಯರ್ ಹತ್ರ. ಹಾಗೆ ನಾವು ಪ್ಲ್ಯಾನ್ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಎಲ್ಲರೂ ಅಪ್ರೂವಲ್ ತೊಗೋಬೇಕು. ನಿಮ್ಮದು ಗ್ರಾಮ ಪಂಚಾಯತಿ ಆಗಿದ್ದರೆ ಗ್ರಾಮ ಪಂಚಾಯತಿ, ಇಲ್ಲ ಮೂಡ ಆಗಿದ್ದರೆ ಮೂಡ, ಇಲ್ಲ ನಗರಸಭೆ ಆಗಿದ್ದರೆ ನಗರಸಭೆ, ಈ ಥರ ಅಪ್ರೂವಲ್ ಮಾಡಿಸ್ಕೋಬೇಕು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟೇ ಬಡ್ಜೆಟು ಫ್ರೆಂಡ್ಸ್. ನಮ್ಮ ಬಜೆಟ್ಗೆ ಎಷ್ಟು, ಅದಕ್ಕಿಂತ ಮೇಲೆ ನೀವು 5 ಲಕ್ಷ ಮೇಲೆ ಇಟ್ಕೋಬೇಕು. ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಡ್ಜೆಟು ಸ್ವಲ್ಪ ನೀವು ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬಂದು ಫ್ರೆಂಡ್ಸ್, ನೀವು ಒಂದು ಲೇಬರ್ ಚಾರ್ಜ್ ಕಾಂಟ್ರಾಕ್ಟ್ ಕೊಡ್ತೀರಾ, ಇಲ್ಲ ಅಂತಂದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತೀರಾ, ಯಾವುದು ಅಂತ ನೀವು ಮೊದಲೇ ಮೈಂಡ್ ಸೆಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಒಂದು ಶೆಡ್ ಮಾಡಬೇಕಾಗುತ್ತೆ. ಅಲ್ಲಿಗೆಲ್ಲ ನೀವು ಮೆಟೀರಿಯಲ್ಗಳನ್ನ ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಮತ್ತು ಇದರಿಂದ ಯಾವುದೇ ರೀತಿ ಕಳ್ತನ ಏನೂ ಆಗೋಲ್ಲ. ನಾವು ಆ ಥರ ಏನು ಮಾಡಿಲ್ಲ, ಯಾಕಂದರೆ ನಮ್ಮ ಮನೆ ಪಕ್ಕದೇ ಇತ್ತಲ್ವ. ಹಾಗಾಗಿ ನಾವು ಮೆಟೀರಿಯಲ್ ಎಲ್ಲ ನಮ್ಮ ಮನೆಗೆ ಹಾಕಿಸ್ಕೊಂಡಿದ್ದೀವಿ. ನಾವು ಮೆಟೀರಿಯಲ್ಗೆ ಅಂತ ಶೆಡ್ಡೇನು ನಾವು ಕಟ್ಸಿಲ್ಲ. ನಾವು ನಮ್ಮ ಮನೆ ಮುಂದೆನೇ ಜಾಗ ಇರೋದ್ರಿಂದ ಅಲ್ಲೇ ನಾವು ಹೇಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನೀವು ಶೆಡ್ಡು ವ್ಯವಸ್ಥೆ ಇದ್ದರೆ ಶೆಡ್ ಹಾಕಿಸ್ಕೊಳ್ಳೇಬೇಕು. ನೆಕ್ಸ್ಟು ಫ್ರೆಂಡ್ಸ್, ನಾವು ಮನೇನ ಆವಾಗಲೂ ನಮ್ಮ ರೋಡಿಂದ 2 ಅಡಿ ಹೈಟಲ್ಲಿ ನಾವು ಕಟ್ಸಿರೋದು. ನಾವು 2 ಅಡಿ ಹೈಟ್ ಮಾಡಿಸಿದ್ದೀವಿ. ನಿಮ್ಮ ಮನೆ ಎಲ್ಲ ರೋಡಿಂದ ಎಷ್ಟು ಹೈಟ್, ಕೆಲವೊಂದು ಸಲ ನಮ್ಮ ಸೈಟೇ ರೋಡಿಂದ ತುಂಬ ಎತ್ತರಕ್ಕಿರುತ್ತೆ. ಆವಾಗೇನು ನಾವು ತುಂಬ ಎತ್ತರಾಗಿ ಮನೆಯನ್ನು ಅಂದರೆ ಹೈಟಾಗಿ ಕಟ್ಟಿಸ್ಬಾರ್ದು. ನಮ್ಮದು ರೋಡು ಸ್ವಲ್ಪ ಡೌನ್ ಇದೆ, ಹಾಗಾಗಿ ನಾವು 2 ಅಡಿ ಹೈಟ್ ಮಾಡಿಸಿದ್ದೀವಿ ಮನೇನ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ವಾಟರ್ ಕನೆಕ್ಷನ್ನು. ವಾಟರು ನಾವು ಯಾವ ಥರ ಸಪ್ಲೈ ಮಾಡ್ಕೋಬೇಕು ಅಂತ ಮೊದಲೇ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೆಲವರು ಗ್ರಾಮ ಪಂಚಾಯತಿಯಿಂದನೇ ವಾಟರ್ ಸರ್ವಿಸ್ ತೊಗೋತಾರೆ. ನಾವೇನು ಮಾಡಿದ್ವಪ್ಪ ಅಂತಂದರೆ, ನಾವು ಬೋರೇ ಬೇಕು ಅಂತ ಹೇಳಿ ಬೋರ್ ಸರ್ವಿಸ್ನೇ ಮಾಡಿಸ್ತೀವಿ ನಾವು. ಇನ್ನು ಅದಾದಮೇಲೆ ನಾವು ಯಾವಾಗಲೂ ಕರೆಂಟ್ ಇರಲ್ಲ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂಥೇಳಿ ಒಂದು ಸಂಪನ್ನು ಸಹ ಮಾಡಿಸ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಅದು ಬಂದಾದಮೇಲೆ ಕರೆಂಟ್ ಸರ್ವಿಸ್ ಫ್ರೆಂಡ್ಸ್, ಅದೂ ಅಷ್ಟೇ ಟೆಂಪ್ರವರಿಯಾಗಿ ತೊಗೋಬೇಕಾಗುತ್ತೆ. ನೆಕ್ಸ್ಟು ನಮಗೆ ಅದನ್ನ ಪರ್ಮನೆಂಟ್ ಮಾಡಿಕೊಡ್ತಾರೆ. ನಮ್ಮದೆಲ್ಲ ಫುಲ್ಲು ಮನೆಯೆಲ್ಲ ಫಿನಿಷಿಂಗ್ ಆಗಿ ಗೃಹ ಪ್ರವೇಶ ಆಗಿ ಮನೆಗೆ ಹೋಗ್ತೀವಲ್ಲ, ಆವಾಗ ನೆಕ್ಸ್ಟು ಪರ್ಮನೆಂಟಾಗಿ ನಾವು ಮನೆಗೆ ಪವರ್ ಹಾಕ್ಕೊಡ್ತಾರೆ. ಮತ್ತು ಅದಕ್ಕೆ ಅಂತಲೇ ಸಪ್ರೇಟು ಮೀಟ್ರ್ ಬೋರ್ಡ್ ಮಾಡ್ತಾರಂತೆ. ಇನ್ನು ಇಷ್ಟ ಆದಮೇಲೆಲ್ಲ ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಮನೆಗೆ ಏನೇನು ಮೆಟೀರಿಯಲ್ಗಳು ಬೇಕು ಅಂದರೆ, ಸಿಮೆಂಟ್ ಬೇಕಾ, ಇಟ್ಟಿಗೆ ಬೇಕಾ, ಡಸ್ಟ್ ಬೇಕಾ, ಇದನ್ನೆಲ್ಲ ಮುಂಚೆನೇ ನೀವು ಒಂದಲ್ಲ ಒಂದು ಕಡೆ ವಿಚಾರಿಸಿ. ಇದರಿಂದ ನಿಮಗೆ ಒಂದೊಂದು ಇಟ್ಟಿಗೆಗೂ ವೇರಿ ಇರುತ್ತೆ. ಒಂದು ಕಡೆ ಈಗ 50 ಪೈಸಾ ಕಡಿಮೆ ಆದ್ರೂ ಸಹ ನಮಗೆ ಸುಮಾರು ದುಡ್ಡು ಉಳ್ಕೊಳ್ಳುತ್ತೆ. ಸಿಮೆಂಟಲ್ಲೂ ಅಷ್ಟೇ ಫ್ರೆಂಡ್ಸ್, ಒಂದೊಂದು ಬ್ರ್ಯಾಂಡ್ದು ಒಂದೊಂದು ರೈಟ್ ಇರುತ್ತೆ. ಅದರಲ್ಲೂ ಅಷ್ಟೇ ಈಗ ಕೆಲವರು 5 ರೂಪಾಯಿ ಡಿಫ್ರೆನ್ಸು, 10 ರೂಪಾಯಿ ಡಿಫ್ರೆನ್ಸು, 15 ರೂಪಾಯಿ ಡಿಫ್ರೆನ್ಸು, ಈ ಥರ ಎಲ್ಲ ಇರುತ್ತೆ. ಡಸ್ಟು ಅಷ್ಟೇ, ಅದು ತುಂಬ ಅಂದರೆ ತುಂಬ ವೇರಿ ಇರುತ್ತೆ. ಹಾಗೆ ಜೆಲ್ಲಿನೂ ಅಷ್ಟೇ, ಸೈಜ್ಗಳು ಅಷ್ಟೇ, ತುಂಬ ಸೆಲೆಕ್ಷನ್ ಸೈಜನ್ನ ನಾವು ತರಿಸ್ಕೊಂಡಿದ್ವಿ. ಅದು ಸ್ವಲ್ಪ ಮುಂಚಿನ ಸೈಜ್ಗಿಂತ ತುಂಬ ಕಾಸ್ಟ್ಲಿನೂ ಇತ್ತು. ಹಾಗೆ ಫ್ರೆಂಡ್ಸ್, ಕಬ್ಬಿಣನೂ ಅಷ್ಟೇ. ಕಬ್ಬಿಣನೂ ಒಂದೊಂದು ಬ್ರ್ಯಾಂಡ್ಗೂ ಒಂದೊಂದು ವ್ಯತ್ಯಾಸನೇ ಇರುತ್ತೆ. ಕಬ್ಬಿಣದಲ್ಲೂ ಅಷ್ಟೇ ಫ್ರೆಂಡ್ಸ್, ಕೆಜಿಗೆ 2 ರೂಪಾಯಿ 3 ರೂಪಾಯಿನೇ ವ್ಯತ್ಯಾಸ ಇರುತ್ತೆ. ಈ ಥರ ಎಲ್ಲ ಮುಂಚೆನೇ ನೀವು ಒಂದಲ್ಲ ಒಂದು ಕಡೆ ಕೇಳಿ ವಿಚಾರಿಸ್ಕೊಂಡು ನೀವು
ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ನೀವು ಈ ಕಡೆ ಹೋದರೆ ನಮ್ಗೆ ಇಷ್ಟು ಸಿಗುತ್ತೆ ಅಂತ ನೀವು ಸೆಟ್ ಆಗಿಬಿಡಿ. ಈಗ ಇಟ್ಟಿಗೆ ರೈಟ್ ಯಾವಾಗಲೂ ಅಷ್ಟೇ ಇರುತ್ತೆ, ಅಂದರೆ ಸ್ವಲ್ಪ ವೇರಿ ಆದ್ರೂ. ಆದರೆ ಕಬ್ಬಣ ಮಾತ್ರ ದಿನಕ್ಕೂ ವೇರಿ ಆಗ್ತಾನೇ ಇರುತ್ತೆ. ಮತ್ತು ನಾವು ಏನು ಮಾಡ್ತೀವಪ್ಪ ಈ ಕಬ್ಬಣದ ವಿಚಾರದಲ್ಲಿ ಅಂದರೆ, ನಾವು ನಮ್ಮ ಇಂಜಿನಿಯರ್ ಯಾವ ಬ್ರ್ಯಾಂಡ್ ಕಬ್ಬಣ ಸಜೆಷನ್ ಮಾಡಿದ್ರು ನಾವು ಅದೇ ಬ್ರ್ಯಾಂಡ್ ಕಬ್ಬಣನ ಹಾಕಿದ್ದೀವಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಮರದ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ನಮ್ಮ ಹತ್ರ ಮರ ಇದೆಯಾ, ಇಲ್ಲ ನಾವು ಹೊರಗಡೆಯಿಂದ ತೊಗೋಬೇಕಾ, ಅದ್ರದ್ದು ಕಾಸ್ಟ್ ಎಷ್ಟಾಯಿತು, ಇವಾಗ ನೆಕ್ಸ್ಟ್ ಬಂದಿದೆಯಲ್ಲ PVC ವಿಂಡೋಸ್ಗಳು, ಇಲ್ಲ ಅದನ್ನೇ ಹಾಕ್ಸೋದಾ, ಯಾವ ಥರ ಮರಗಳನ್ನ ನಾವು ಹಾಕ್ಸೋದು ಅನ್ನೋದನ್ನು ಮುಂಚೆನೇ ಸೆಟ್ ಆಗಿಬಿಡಿ. ನಾವು ಅದೇ ಥರ ಮುಂಚೆನೇ ಸೆಟ್ ಆಗಿಬಿಟ್ಟಿದ್ದೋ, ನಾವು ಯಾವ ಥರ ಮರ ತೊಗೋಬೇಕು, ನಮ್ಮ ಹತ್ರ ಇದೆಯಾ, ನಮ್ದು ಅಲ್ಲಿರೋದು ಎಷ್ಟಕ್ಕಾಗುತ್ತೆ ಅನ್ನೋದು ಈ ಥರ ಎಲ್ಲ ನಾವು ನೋಡಿ ವಿಚಾರಿಸ್ಕೊಂಡು ಯೋಚನೆ ಮಾಡಿ ಮನೆಗೆ ಕೈ ಹಾಕಿದ್ವಿ. ಇಷ್ಟೇ ಫ್ರೆಂಡ್ಸ್, ನಾವು ಮನೆ ಕಟ್ಸೋಕ್ಕೂ ಮುಂಚೆ ಏನೇನು ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್.